The use of UPI and ATM transaction increased from rupees 1.5 lakh crore in the month of April 2020 to 9 lakh crore in the month of December 2021 across India. What is the rate of increase in usage of UPI and ATM transaction per month basis? ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಏಪ್ರಿಲ್ 2021 ಈ ಲಾಕ್ಡೌನ್ ಗಿಕ್ಡೌನು ಮತ್ತು ಓನ್ ವೈರಸ್ಸು ಇದರಿಂದ ಎಲ್ಲ ಟ್ರಾನ್ಸಾಕ್ಷನ್ ದುಡ್ಡು ಹೋಗೋದು ಬರೋದೆಲ್ಲ ಕಮ್ಮಿ ಆಯಿತು. ಮತ್ತು ಹಾಗೆ ಎಲ್ಲ ಚಿತ್ರಿಸ್ಕೊಂಡಾಗ ಇದು ಟ್ರಾನ್ಸಾಕ್ಷನ್ ಹೆಚ್ಚಾಯಿತು. ಸೊ ಇದು ನಿಮ್ಮ ಸಿನಾರಿಯೋ. ಇಲ್ಲಿ ಏನಂತ ಹೇಳಿದ್ರೆ ರೇಟ್ ಆಫ್ ಟ್ರಾನ್ಸಾಕ್ಷನ್ ಪರ್ ಮಂತ್ ಬೇಸಿಸ್ ಮೇಲೆ ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳಿ ನಿಮ್ಮ ಪ್ರಶ್ನೆ. ಸೊ ಮೊದಲನೇದಾಗಿ ನೀವು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ವಾಂಟಿಟೀಸ್ ಏನೇನು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಬಂದು ಡಿಪೆಂಡೆಂಟ್ ಕ್ವಾಂಟಿಟಿ ಬಂದು ಟ್ರಾನ್ಸಾಕ್ಷನ್, ಯಾಕಂದರೆ ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಟ್ ಇಸ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ? ಟೈಮ್ ಇನ್ ಟರ್ಮ್ಸ್ ಆಫ್ ಮಂತ್. ಇವಾಗ ರೇಟ್ ಆಫ್ ಚೇಂಜ್ ಕಂಡುಹಿಡಿಯೋದಕ್ಕೆ ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ಕಂಡುಹಿಡಿಬೇಕಾಗುತ್ತೆ ಅಂತ ಹೇಳಿದ್ರೆ ಯಾವೆರಡು ನಂಬರ್ ಸಬ್ಟ್ರಾಕ್ಟ್ ಮಾಡಬೇಕು? ಹೌದು, 9 ಮೈನಸ್ 1.5 ವ್ಯತ್ಯಾಸ 7.5 rupees 7.5 lakh crore. ಮುಂದಕ್ಕೆ ಚೇಂಜ್ ಇನ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಡಿಸೆಂಬರ್ 2021 ಮೈನಸ್ ಏಪ್ರಿಲ್ 2020. 12 ತಿಂಗಳಿಲ್ಲೇ ಡಿಸೆಂಬರಲ್ಲಿ, ಅಂದರೆ 2001ನಲ್ಲಿ, ಮತ್ತಿದು 6 ತಿಂಗಳು ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಹುಡುಗ? ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅಲ್ಲ 6 ಅಲ್ಲ, ಎಂಥದ್ದು 9 ತಿಂಗಳು. 9 12 9 + 12 21 ಮಂತ್ಸ್. ಇವಾಗ ರೇಟ್ ಆಫ್ ಇಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ ಅಲ್ವಾ, ಯಾಕಂತ ಹೇಳಿದ್ರೆ ಕಮ್ಮಿಯಿಂದ ಹೆಚ್ಚಾಗ್ತಾ ಇದೆ. ಹಾಗಾಗಿ ರೇಟ್ ಆಫ್ ಇನ್ಕ್ರೀಸ್ ಇನ್ ಟ್ರಾನ್ಸಾಕ್ಷನ್ per month is equal to 7.5 divided by 21. ಎಷ್ಟು ಬರುತ್ತಿದೋ? 7.5 divided by 21, 0.36 approximately 0.36 lakh crore rupees per year. This is the rate of increase in usage of UPI and ATM transaction per month basis. ತಿಂಗಳು ಇಷ್ಟು ಜನ ಹೆಚ್ಚು ಉಪಯೋಗಿಸೋಕ್ಕೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿ ಅರ್ಥ. ಸೊ ಆನ್ ಎನ್ ಆವ್ರೇಜ್ rupees 0.36 lakh crore increase in transaction was seen every month. ಇದೇ ನಿಮ್ಮ ಅರ್ಥ, ಸರಿನಾ?